ಬಿಹಾರದಲ್ಲಿ ರಾಜಕೀಯ ಅಸ್ಥಿರತೆ ಕಾರಣ ಆಗಿರೋದು ನಿತೀಶ್ ಕುಮಾರ್ ಅವರ ನಡೆ. ಸರ್ಕಾರ ಬಿದ್ದು ಹೋಗುವ ಹಂತಕ್ಕೆ ತಲುಪಿದೆ. ಆರ್ಜೆಡಿ ಮತ್ತೆ ಜೆಡಿಎಸ್ ನಡುವಿನ ಮೈತ್ರಿ ಕೊಲ್ಯಾಪ್ಸ್ ಆಗಿದೆ. ಈ ಹಿಂದಿನ ಸಂಪ್ರದಾಯದಂತೆ ನಿತೀಶ್ ಕುಮಾರ್ ಈಗ ಬಿಜೆಪಿಯ ಜೊತೆಲಿ ಕೈ ಹಿಡಿದಿದ್ದಾರೆ. ನಾಳೆನೇ ನಿತೀಶ್ ಕುಮಾರ್ ಬಿಜೆಪಿ ಮೈತ್ರಿ. ನಾಳೆ ಪ್ರಮಾಣ ವಚನ 9ನೇ ಬಾರಿಗೆ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ಜೊತೆಯಲ್ಲಿ ಇಬ್ಬರು ಡಿಸಿಎಂಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಸದಾಕಾಲ ಸಿಎಂ ಕುರ್ಚಿಯಲ್ಲಿ ಇರಬೇಕು ಅನ್ನುವ ಆಸೆ ನಿತೀಶ್ ಕುಮಾರ್ರದ್ದು. ತೆರೆಮರೆಯಲ್ಲಿ ತೇಜಸ್ವಿ ಸಿಎಂ ಮಾಡಲು ಲಾಲು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. 2015ರಲ್ಲಿ ಬಿಜೆಪಿ ಮತ್ತು ಜೆಡಿಯು ಮೈತ್ರಿ ಇತ್ತು. 2015ರಲ್ಲಿ 2013ರಲ್ಲಿ ಏಕಾಂಗಿಯಾಗಿ ನಿತೀಶ್ ಕುಮಾರ್ ಅವರು ಉಳಿತಾರೆ. ಜಿತನ್ ರಾಮ್ ಮಾಂಜಿ ಸಿಎಂ ಆಗಿರ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ 2014ರಲ್ಲಿ ನಿತೀಶ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ. 2015ರಲ್ಲಿ ಆರ್ಜೆಡಿ ಮತ್ತು ಜೆಡಿಯು ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. 2017ರಲ್ಲಿ ಆರ್ಜೆಡಿಗೆ ನಿತೀಶ್ ಕುಮಾರ್ ಅವರು ಕೈ ಕೊಡ್ತಾರೆ. ಇದೇನು ಹೊಸ ಸಂಪ್ರದಾಯ ಅಲ್ಲ ನಿತೀಶ್ ಕುಮಾರ್ ಅವರದ್ದು. 2017ರಲ್ಲಿ ಮರುದಿನವೇ ಬಿಜೆಪಿ ಮತ್ತು ಜೆಡಿಯು ಮೈತ್ರಿ ಆಗುತ್ತೆ. ಈಗ ಏನಾಗೋದಕ್ಕೆ ಹೊರಟಿದೆ ಅದೇನೆ. 2020ರಲ್ಲಿ ಬಿಜೆಪಿ ಸ್ನೇಹಕ್ಕೆ ಎಳ್ಳು ನೀರು ಬಿಡ್ತಾರೆ. ಮತ್ತೆ ಆರ್ಜೆಡಿ ಜೊತೆಯಲ್ಲಿ ಹೋಗ್ತಾರೆ. ಮತ್ತೆ ಈಗ ಮೈತ್ರಿಯನ್ನು ಕಡಿದುಕೊಂಡು ಬಿಜೆಪಿ ಜೊತೆಯಲ್ಲಿ ಬಂದು ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿದ್ದಾರೆ ನಿತೀಶ್ ಕುಮಾರ್. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ನಿತೀಶ್ ಕುಮಾರ್ ಅವರಿಗೆ ಮೈತ್ರಿ ಮಾಡಿಕೊಳ್ಳೋದು, ಮೈತ್ರಿ ಕಡಿದುಕೊಳ್ಳೋದು ಹೊಸತೇನಲ್ಲ. ಈಗ ಬಿಜೆಪಿ ಜೊತೆಯಲ್ಲಿ ಮತ್ತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಯಾವಾಗ ಪ್ರಮಾಣ ವಚನ, ಏನ್ ಕತೆ ಮುಂದೆ ಅಂತ ಬಿಹಾರದಲ್ಲಿ ನಟೇಶ್? ಎಸ್, ಬಿಹಾರದಲ್ಲಿ ಸದ್ಯಕ್ಕೆ ರಾಜಕೀಯ ಅಂಗಳದಲ್ಲಿ ಮಹತ್ವದ ಬದಲಾವಣೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನಿನ್ನೆಯಷ್ಟೇ ಏನು ನಿತೀಶ್ ಕುಮಾರ್ ಅವರು ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಖಚಿತವಾದಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ನಾಳೆ ನಿತೀಶ್ ಕುಮಾರ್ ಅವರು ಬಿಜೆಪಿಯ ಜೊತೆ ಸೇರಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಎನ್ನುವಂತಹ ಮಾಹಿತಿ ಬಿಹಾರದ ಮೂಲಗಳಿಂದ, ಅಂದ್ರೆ ಬಿಜೆಪಿಯ ಮೂಲಗಳಿಂದ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ಪ್ರಮುಖವಾಗಿ ನೋಡ್ಬೇಕು ಅಂತಂದ್ರೆ 9ನೇ ಬಾರಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ 2 ಇಂಪಾರ್ಟೆಂಟ್ ಕಾರಣಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನಂತರದಲ್ಲಿ ಅಂದ್ರೆ ಮುಂದಿನ ವರ್ಷ, ಅಂದ್ರೆ 1 ವರ್ಷದ ನಂತರದಲ್ಲಿ ಬಿಹಾರದಲ್ಲಿ ಸಾರ್ವತ್ರಿಕ ಚುನಾವಣೆ ಬರುತ್ತೆ. ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಏನು ನಿತೀಶ್ ಕುಮಾರ್ ತನ್ನ ಪಕ್ಷವನ್ನ ಬಲಪಡಿಸಿಕೊಳ್ಳುವ ಸಲುವಾಗಿ ಸಾರ್ವತ್ರಿಕ ಚುನಾವಣೆಯಲ್ಲಿ ತನ್ನ ಭದ್ರ ಬುನಾದಿಯನ್ನ ಹಾಕಿಕೊಳ್ಳುವ ಸಲುವಾಗಿ ಈ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಎನ್ನುವಂಥದ್ದು. ಯಾಕಂದ್ರೆ ನಿತೀಶ್ ಕುಮಾರ್ ಯಾವುದೇ ಕಾರಣಕ್ಕೂ ತನ್ನ ಅಧಿಕಾರವನ್ನ ಬಿಟ್ಟು ಕೊಡೋದಿಲ್ಲ ಅನ್ನೋದು ಈ ಕಳೆದ ಹಿಂದಿನ ಬಾರಿ ಏನು ತಮ್ಮ ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಆರ್ಜೆಡಿ ಮತ್ತೆ ಜೆಡಿಯು ಮತ್ತೆ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದ್ದು ಪ್ರಮುಖವಾಗಿ ಅದಕ್ಕೆ ಭದ್ರ ಬುನಾದಿಯನ್ನ ಹಾಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಈ ಬಾರಿ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನವನ್ನ ನಾಳೆ ಸ್ವೀಕರಿಸಲಿದ್ದಾರೆ ಎನ್ನುವಂತಹ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಬಿಜೆಪಿಯ ಇಬ್ಬರು ನಾಯಕರಿಗೆ ಡಿಸಿಎಂ ಸ್ಥಾನ ಈಗಾಗಲೇ ಫೈನಲ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ನಾವು ಹೇಳ್ಬೇಕು ಅಂತಂದ್ರೆ ರಾಜಕೀಯ ಅಂಗಳದಲ್ಲಿ, ಅದರಲ್ಲೂ ಬಿಹಾರದ ರಾಜಕೀಯದಲ್ಲಿ ಪ್ರಮುಖವಾದಂತಹ ಬೆಳವಣಿಗೆ ಆಗ್ತಾ ಇದೆ. ನಾಳೆ ಅದರ ಖಚಿತತೆ ಗೊತ್ತಾಗ್ತಾ ಇದೆ. ಇಂದು ಮಧ್ಯಾಹ್ನದಲ್ಲಿ ಎರಡೂ ಪಕ್ಷಗಳು ಅಂದ್ರೆ ನಿತೀಶ್ ಕುಮಾರ್ ಜೊತೆಗೆ ಬಿಜೆಪಿ ಪಕ್ಷ ಎರಡೂ ಕೂಡ ಸಪರೇಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಉಳಿದ ಎಲ್ಲಾ ಚರ್ಚೆಗಳನ್ನ ಇವತ್ತು ಮಧ್ಯಾಹ್ನದ ಒಳಗೆ